ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಂಕ್ಷನ್ಗೆ ಸ್ವಾಗತ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಇವತ್ತಿನ ವಿಡಿಯೋ. ನೀವು ನಿಮ್ಮ ಮೊಬೈಲ್ ಚಾರ್ಜರ್ನಲ್ಲಿ ಕಪ್ಪು ಕೊಳಕಾಗಿದೆಯಾ? ಅದನ್ನು ಬಿಳಿ ಮಾಡೋದು ಹೇಗೆ ಬನ್ನಿ ತಿಳಿಯೋಣ. ನೀವು ಚಾರ್ಜರನ್ನು ಎಷ್ಟೇ ಸ್ವಚ್ಛವಾಗಿ ಬಳಸಿದರೂ ಬಿಳಿ ಚಾರ್ಜರ್ ಮೇಲೆ ಕೊಳಕು ಸಂಗ್ರಹವಾಗುತ್ತದೆ ಮತ್ತು ಕ್ರಮೇಣ ಅದರ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ. ಆದರೆ ನೀವು ಈ ಕೊಳಕು ಡೇಟಾ ಕೇಬಲ್ ಮತ್ತು ಅಡಾಪ್ಟರನ್ನು ಮೊದಲಿನಂತೆ ಬಿಳಿ ಬಣ್ಣಕ್ಕೆ ಹೊಳೆಯುವಂತೆ ಮಾಡಬಹುದು. ಅದು ಹೇಗೆ ಎಂಬುದನ್ನು ಬನ್ನಿ ತಿಳಿಯೋಣ. ಇಂದು ಸ್ಮಾರ್ಟ್ಫೋನ್ ಬಳಸದಿರುವವರು ಯಾರಿದ್ದಾರೆ ಹೇಳಿ? ಇದನ್ನು ಚಾರ್ಜ್ ಮಾಡಲು ಚಾರ್ಜರ್ ಕೂಡ ನಮ್ಮ ಅವಿಭಾಜ್ಯ ಅಂಗವಾಗಿದೆ. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಕಪ್ಪು ಅಥವಾ ಬಿಳಿ ಬಣ್ಣದ ಚಾರ್ಜರ್ಗಳು ಲಭ್ಯವಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಕಂಪನಿಯು ಫೋನ್ಗಳೊಂದಿಗೆ ಬಿಳಿ ಚಾರ್ಜರ್ಗಳನ್ನು ಮಾತ್ರ ನೀಡುತ್ತಾ ಬಂದಿವೆ ಮತ್ತು ಈ ಚಾರ್ಜರ್ ದೈನಂದಿನ ಬಳಕೆಯಿಂದ ಕೊಳಕು ಮತ್ತು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ನೀವು ಚಾರ್ಜರನ್ನು ಎಷ್ಟೇ ಸ್ವಚ್ಛವಾಗಿ ಬಳಸಿದರೂ ಬಿಳಿ ಚಾರ್ಜರ್ ಮೇಲೆ ಕೊಳಕು ಸಂಗ್ರಹವಾಗುತ್ತದೆ. ಕ್ರಮೇಣ ಅದರ ಬಣ್ಣ ಕಪ್ಪು ಬಣ್ಣಕ್ಕೆ ಅಥವಾ ಕಂದು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ. ಆದರೆ ನೀವು ಈ ಕೊಳಕು ಡೇಟಾ ಕೇಬಲ್ ಮತ್ತು ಅಡಾಪ್ಟರನ್ನು ಮೊದಲಿನಂತೆಯೇ ಬಿಳಿ ಬಣ್ಣಕ್ಕೆ ಹೊಳೆಯುವಂತೆ ಮಾಡಬಹುದು. ಅದು ಹೇಗೆ ಎಂಬುದನ್ನು ಬನ್ನಿ ನೋಡೋಣ. ನಿಮ್ಮ ಚಾರ್ಜರನ್ನು ಸ್ವಚ್ಛಗೊಳಿಸಲು 3 ಸುಲಭವಾದ ತಂತ್ರಗಳನ್ನು ಇಲ್ಲಿ ತಿಳಿಯೋಣ. ಈ ತಂತ್ರಗಳ ಸಹಾಯದಿಂದ ನಿಮ್ಮ ಚಾರ್ಜರ್ ಮತ್ತೆ ಹೊಸದರಂತೆ ಕಾಣುತ್ತದೆ. ಮೊದಲನೆಯದಾಗಿ ಬೇಕಿಂಗ್ ಸೋಡಾ. ಚಾರ್ಜರನ್ನು ಸ್ವಚ್ಛಗೊಳಿಸಲು 2 ಚಮಚ ಅಡಿಕೆ ಸೋಡಾವನ್ನು ತೆಗೆದುಕೊಳ್ಳಿ. ಅದಕ್ಕೆ 2 ಹನಿ ನಿಂಬೆ ರಸ ಮತ್ತು ಸ್ವಲ್ಪ ನೀರು ಸೇರಿಸಿ. ಮಿಶ್ರಣವನ್ನು ಸ್ಪಂಜಿನ ಮೇಲೆ ಹಚ್ಚಿ ನಂತರ ನಿಮ್ಮ ಚಾರ್ಜರ್ ಸುತ್ತಲೂ ನಿಧಾನವಾಗಿ ಒರೆಸಿ. ನಿಮ್ಮ ಚಾರ್ಜರ್ನಲ್ಲಿರುವ ಎಲ್ಲ ಕೊಳೆಯು ಸ್ಪಂಜಿಗೆ ಅಂಟಿಕೊಳ್ಳುತ್ತದೆ. ಅದನ್ನು ನೀವು ನೋಡಬಹುದು ಮತ್ತು ನಿಮ್ಮ ಚಾರ್ಜರ್ ಮೊದಲಿನಂತೆಯೇ ಸ್ವಚ್ಛವಾಗಿ ಕಾಣುತ್ತದೆ. ಈ ಮಿಶ್ರಣದಿಂದ ಸ್ವಚ್ಛಗೊಳಿಸಿದ ನಂತರ ಒದ್ದೆಯಾದ ಬಟ್ಟೆಯಿಂದ ಚಾರ್ಜರನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಎರಡನೆಯದಾಗಿ ನಿಂಬೆ ಸಿಪ್ಪೆ. ನಿಮ್ಮ ಕಪ್ಪು ಅಥವಾ ಕೊಳಕು ಚಾರ್ಜರನ್ನು ಮತ್ತೆ ಬಿಳಿ ಬಣ್ಣಕ್ಕೆ ಬದಲಾಯಿಸಲು ಬಯಸಿದರೆ ಒಂದು ನಿಂಬೆಹಣ್ಣು ತೆಗೆದುಕೊಂಡು ಅದರಲ್ಲಿ ಎಲ್ಲ ರಸವನ್ನು ಹೊರತೆಗೆದು ನಂತರ ಅದರ ಸಿಪ್ಪೆಯನ್ನು ನಿಮ್ಮ ಚಾರ್ಜರ್ ಮೇಲೆ ಉಜ್ಜಿಕೊಳ್ಳಿ. ಹೀಗೆ ಮಾಡುವುದರಿಂದ ಚಾರ್ಜರ್ನಲ್ಲಿನ ಕಂಪ್ಲೀಟ್ ಕೊಳೆಯನ್ನು ತೆಗೆದುಹಾಕಬಹುದು. ನಂತರ ಸ್ವಲ್ಪ ಒದ್ದೆಯಾದ ಬಟ್ಟೆಯಿಂದ ಚಾರ್ಜರನ್ನು ಒರೆಸಿ ಸ್ವಚ್ಛಗೊಳಿಸಿಕೊಳ್ಳಬಹುದು. ಮೂರನೆಯದಾಗಿ ನಮ್ಮಲ್ಲಿ ವಿನೆಗರ್ ಲಭ್ಯ ಇದ್ದರೆ ಇದು ಕೂಡ ಒಂದು ಪರಿಣಾಮಕಾರಿ ಟ್ರಿಕ್ ಆಗಿದೆ. ಇದಕ್ಕಾಗಿ ಒಂದು ಬಟ್ಟಲಿನಲ್ಲಿ 2 ಚಮಚ ವಿನೆಗರ್ ತೆಗೆದುಕೊಂಡು ನಂತರ ಒಂದು ಬಟ್ಟೆಯಲ್ಲಿ ವಿನೆಗರನ್ನು ಅದ್ದಿ ಚಾರ್ಜರನ್ನು ನಿಧಾನವಾಗಿ ಒರೆಸಿ. ನಂತರ ಸ್ವಚ್ಛವಾದ ಸ್ವಲ್ಪ ಒದ್ದೆಯಾದ ಬಟ್ಟೆಯಿಂದ ಮತ್ತೊಂದು ಬಾರಿ ಒರೆಸಿದಾಗ ನಿಮ್ಮ ಚಾರ್ಜರ್ ಮೊದಲಿನಂತೆಯೇ ಸ್ವಚ್ಛವಾಗಿ ಕಾಣುತ್ತದೆ. ಅಚ್ಚರಿ ಏನಪ್ಪ ಅಂದರೆ, ಯಾಕೆ ಎಲ್ಲ ಚಾರ್ಜರ್ಗಳು ಬಿಳಿ ಬಣ್ಣದ ಇದೆ? ಹೆಚ್ಚಿನ ಕಂಪನಿಗಳು ಮೊಬೈಲ್ ಜೊತೆ ಬಿಳಿ ಬಣ್ಣದ ಚಾರ್ಜರ್ಗಳೇ ಪ್ರೊವೈಡ್ ಮಾಡ್ತಾ ಇದೆ. ಬಿಳಿ ಚಾರ್ಜರ್ ಉಪಯೋಗ ಮಾಡಲು 3 ಕಾರಣಗಳಿವೆ. ಮೊದಲನೆಯದಾಗಿ, ಬಿಳಿ ಬಣ್ಣವು ಬಾಹ್ಯ ಶಾಖವನ್ನು ಚಾರ್ಜರ್ ಒಳಗೆ ಪ್ರವೇಶಿಸದಂತೆ ತಡೆಯುತ್ತದೆ. ಎಲ್ಲರಿಗೂ ತಿಳಿದಿರುವಂತೆ ಬಿಳಿ ಬಣ್ಣ ಹೆಚ್ಚು ಶಾಖದ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಕಡಿಮೆ ಶಾಖವನ್ನು ಹೀರಿಕೊಳ್ಳುತ್ತದೆ. ಈ ಕಾರಣದಿಂದ ಚಾರ್ಜರ್ ಕಡಿಮೆ ಬಿಸಿಯಾಗುತ್ತದೆ ಮತ್ತು ಹೆಚ್ಚು ಕಾಲ ಬಾಳಿಕೆಗೆ ಬರುತ್ತದೆ. ಕಪ್ಪು ಬಣ್ಣದ ಚಾರ್ಜರ್ಗಳ ಸಮಸ್ಯೆ ಎಂದರೆ ರಾತ್ರಿಯ ಕತ್ತಲೆಯಲ್ಲಿ ಅವುಗಳನ್ನು ಕಂಡುಹಿಡಿಯುವುದೇ ಕಷ್ಟ. ಅದೇ ಬಿಳಿ ಬಣ್ಣದ ಚಾರ್ಜರ್ ಕತ್ತಲೆಯಲ್ಲಿಯೂ ಸುಲಭವಾಗಿ ಗೋಚರಿಸುತ್ತದೆ. ಬಿಳಿ ಬಣ್ಣವು ಸೌಮ್ಯತೆಯ ಸಂಕೇತವಾಗಿದ್ದು ಎಲ್ಲರಿಗೂ ಇಷ್ಟವಾಗುತ್ತದೆ. ಅದಕ್ಕಾಗಿಯೇ ಈಗ ಕಂಪನಿಗಳು ಹೆಚ್ಚು ಬಿಳಿ ಬಣ್ಣದ ಚಾರ್ಜರ್ಗಳನ್ನು ತಯಾರಿಸಲು ಪ್ರಾರಂಭಿಸಿವೆ. ಈ ಒಂದು ಟೆಕ್ ಟಿಪ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ.